ಇವರೊಂದು ಏನೋ ಒಳ್ಳೆ ಅವೇರ್ನೆಸ್ಗೋಸ್ಕರ ಇಲ್ಲಿ ಬಂದು ನೋಡ್ಕೊಂಡು ಒಳ್ಳೇದು ಅನಿಸ್ತದೆ ಅಪ್ಲೋಡ್ ಮಾಡ್ತಾರೆ. ಇದನ್ನೆಲ್ಲ ಹೇಳಿದ್ದನ್ನ ಒಂದು ಒಳ್ಳೆ ಇದಾಗ್ತದೆ ಅಂತೇಳಿ ಕಾನ್ಸೆಪ್ಟ್ ಅಂತೇಳಿ ಹೇಳ್ತಾರೆ. ಅದ್ರ ಬಗ್ಗೆ ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ನಾನು ಬಡಾವಣೆ ಪೊಲೀಸ್ ಸ್ಟೇಷನ್ ASI ರಾಜಪ್ಪ ಅಂತೇಳಿ, ಇವರು ರಾಮಾಂಜನೇಯ ಕೊಂಡಿ ಅಂತೇಳಿ ಕಾನ್ಸ್ಟೇಬಲ್. ಈ ಬೀಟ್ ಸರಹದ್ದಿಗೆ ಇವ್ರದ್ದು ನೇಮಕ ಆಗಿದೆ. ಅದಕ್ಕೆ ಇವರು ಇಲ್ಲಿ ಅವೇರ್ನೆಸ್ಗೋಸ್ಕರ ನಾವು ಮತ್ತು ಇವರು ಈ ಗಸಗಸೆ ಪಾರ್ಕ್, ಇದಕ್ಕೆ ಇನ್ನೊಂದೇನು ಹೆಸರು ಹೇಳ್ತಾರೆ, ಗಂಗೂಬಾಯಿ ಹಾನಗಲ್ ಪಾರ್ಕ್ ಅಂತೇಳಿ ಈ ಉದ್ಯಾನವನಕ್ಕೆ ನಾವು ಬಂದು ಈ ದಿನ ನಿಮ್ಮೆಲ್ಲರಿಗೂ ಏನು ಹಿರಿಯ ನಾಗರಿಕರಿದ್ರಿ ಮತ್ತು ಎಲ್ಲರೂ ಇದ್ದೀರಾ, ಅದಕ್ಕೋಸ್ಕರ ನಾವೇನು ಮಾಡ್ತಾಯಿದ್ವಿ, ನಿಮಗೋಸ್ಕರ ಒಂದು ಏನಿದೆ ಅದೊಂದು ಅವೇರ್ನೆಸ್ಗೋಸ್ಕರ ಒಂದು ಇಲ್ಲಿ ನಿಮಗೆ ತಿಳುವಳಿಕೆ ಹೇಳ್ಬೇಕಂತ ಬಂದು ಸೇರ್ತಾ ಇದ್ದೀವಿ. ಇವತ್ತೇನಪ್ಪ ಅಂದರೆ ನಿಮಗೆ ಉದ್ದೇಶ, ವಯಸ್ಸಾಗಿದೆ, ರಿಟೈರ್ಡ್ ಆಗಿದೆ ಅಂಥೇಳಿ ನಿಮ್ಮ ಭಾವನೆಯಲ್ಲಿ ನೀವೇನು ಮಾಡ್ತೀರಾ ಅಂತಂದರೆ ಈ ಒಂದು ಉದ್ಯಾನವನ್ನು ಚಾಯ್ಸ್ ಮಾಡಿಕೊಂಡು ಒಳ್ಳೆ ಆರೋಗ್ಯಕ್ಕೋಸ್ಕರ ಬರ್ತೀರಾ. ಈ ಆರೋಗ್ಯದಲ್ಲಿ ಒಳ್ಳೇದೇನಪ್ಪ ಅಂತಂದರೆ ನಾವಿಲ್ಲಿ ಒಳ್ಳೆ ಆಹಾರ ತಿನ್ನಲ್ಲ. ಇವಾಗ ಒಳ್ಳೆ ಆಹಾರ ತಿಂದರೂ ಮೊದಲಂಗೆ ಇರ್ತಿದ್ರು. ಈಗೇನಪ್ಪ ಅಂತಂದರೆ ನಿಮ್ಮ ಒಂದು ವಯಸ್ಸಿಗೆ ನೀವು ಈ ಹೆಲ್ತನ್ನು ಕಾಪಾಡ್ಕೊಂಡು ಬಂದಿರೋದು ಭಾಳ ಒಳ್ಳೆ ಇದು. ಅದನ್ನು ಇನ್ನೂ ಮುಂದುವರ್ಸ್ಕೊಂಡು ಹೋಗ್ರಿ. ಅದು ಭಗವಂತ ನಿಮಗೆ ಶಕ್ತಿ ಕೊಟ್ಟಿದ್ದಾನೆ, ಅದು ಇರಲಿ. ಅದೇ ರೀತಿ ನಿಮ್ಮ ಮನೆಯಲ್ಲಿ ನಿಮ್ಮ ಮೊಮ್ಮಕ್ಕಳಿರ್ತದೆ. ಇವಾಗ ಕಾನೂನು ಪ್ರಕಾರವಾಗಿ ಸರ್ಕಾರದಿಂದ ಆದೇಶ ಹೊರಡಿಸಿದ್ದಾರೆ. ಕಾನೂನಲ್ಲಿ ಏನಿದೆ, 16 ವರ್ಷದ ಒಳಗಿನ ಮಕ್ಕಳಿಗೆ ಮೊಬೈಲನ್ನು ಕೊಡಬೇಡ್ರಿ. ಆ ಮೊಬೈಲ್ ಕೊಡೋದು ಅಪರಾಧ. ಮೊಬೈಲ್ ಕೊಟ್ಟು ನೀವೇ ಮತ್ತೆ ಅಪರಾಧಿಗಳಾಗಬೇಡ್ರಿ ಅಂತೇಳಿ ಆ ಮಕ್ಕಳಿಗೋಸ್ಕರ, ಆ ಮಕ್ಕಳು ಏನು ಲಾಕ್ಡೌನಲ್ಲಿ ಆವಾಗ ಒಂದು ಆಗಿತ್ತು ಆನ್ಲೈನ್ ಎಜುಕೇಷನ್ ಅಂತೇಳಿ ಆ ಉದ್ದೇಶ ಕೊಟ್ಟಿದ್ದರು. ಅದನ್ನು ಈಗ ಹೋಗಿ ಭಾಳ ದಿವಸ ಆಯಿತು. ಅದಕ್ಕೋಸ್ಕರ ಅವಾಯ್ಡ್ ಆಗಲಿದ್ದಕ್ಕೋಸ್ಕರ ಈ ಒಂದು ಕ್ರಮ ತೊಗೊಂಡಿದ್ದಾರೆ. ಕಾನೂನು ಕ್ರಮ ಬಂದಿರೋದ್ರಿಂದ ನೀವು ಆದಷ್ಟು ದಯಮಾಡಿ ಎಲ್ಲರೂ ಮಕ್ಕಳಿಗೆ ಮೊಬೈಲನ್ನು ಕೊಡದೆ ಅವರಿಗೆ ಆಟ ಪಾಠಗಳಲ್ಲಿ ಧ್ಯಾನ ವಹಿಸ್ಕೊಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ನೀವು ಒಳ್ಳೊಳ್ಳೆ ಬುಕ್ಸ್ ತಂದು ಕೊಡ್ರಿ, ಅವ್ರಿಗೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ನೀವು ರೂಪಿಸ್ರಿ. ಅವರಿಗೆ ಒಳ್ಳೆ ಆಟ ಆಡಲಿಕ್ಕೆ ಏನೇನು ಥಿಂಗ್ಸ್ ಇದೆ, ವಾಲಿಬಾಲು, ಫುಟ್ಬಾಲು, ಆಮೇಲೆ ಬ್ಯಾಡ್ಮಿಂಟನ್ನು, ಇವೆಲ್ಲ ಆಡೋದನ್ನ ಬಗ್ಗೆ ತಿಳಿಸ್ರಿ. ಆಮೇಲೆ ಲೈಬ್ರರಿಗೆ ಹೋಗ್ಬಿಟ್ಟು ಒಳ್ಳೊಳ್ಳೆ ಬುಕ್ಸನ್ನು ತಂದುಕೊಟ್ಟು ಅವರಿಗೆ ಒಳ್ಳೆಯ ಒಂದು ವ್ಯಕ್ತಿಗಳ ಬಗ್ಗೆ ಪರಿಚಯ ಮಾಡಿಕೊಟ್ರಿ. ಆವಾಗ ಏನಾಗ್ತದೆ ಅಂದರೆ ಅವ್ರದ್ದು ಜೀವನ ಬೇರೆ ಆಗ್ತದೆ, ಅವ್ರದ್ದು ಒಳ್ಳೆಯ ಒಂದು ಜೀವನ ಸಿಗ್ತದೆ ಅಂತೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ದ್ವಿಚಕ್ರ ವಾಹನಗಳು ಕೂಡ ಸಹ ದಯವಿಟ್ಟು ದ್ವಿಚಕ್ರ ವಾಹನಗಳು ಕೊಡಬೇಡ್ರಿ. ಕೊಟ್ಟರೆ ಪಾಲಕರಿಗೆ 25,000 ದಂಡ ಆಗುತ್ತೆ. ಮ್ಯಾಜಿಸ್ಟ್ರೇಟ್ರು ಬರೀ ಚಾಲನೆ ಮಾಡಲಿಕ್ಕೆ ಕೊಟ್ಟರೆ ಅವ್ರಿಗೆ ಸುಮಾರು ದಂಡ ಇದೆ. ಅದು ಪೋಷಕರಿಗೆ ಹಾಕ್ತಾರೆ, ಗಾಡಿ ಮಾಲಕರಿಗೆ ಹಾಕ್ತಾರೆ. ಅದು ಒಂದು ಸ್ವಲ್ಪ ಅವೇರ್ನೆಸ್ ನೋಡ್ರಿ. ಮತ್ತು ಅವರಿಗೆ ಭವಿಷ್ಯ ಹಾಳಾಗೋ ಚಾನ್ಸ್ ಇರುತ್ತೆ. ಅವರಿಗೆ ಟೀನೇಜ್ ಏಜು, ಅವ್ರಿಗೆ ವಯಸ್ಸಿನ ಮಿತಿರಲ್ಲ, ಈ ಸಂಚಾರ ನಿಯಮಗಳ ಬಗ್ಗೆ ಅಷ್ಟು ತಿಳುವಳಿಕೆ ಇರಲ್ಲ. ಆದಷ್ಟು 18 ವರ್ಷದ ಒಳಗಿರತಕ್ಕಂಥ ಮನೆಯಲ್ಲಿರ್ತಕ್ಕಂಥ ದ್ವಿಚಕ್ರ ವಾಹನಗಳನ್ನು ದಯವಿಟ್ಟು ಕೊಡಬೇಡ್ರಿ. ಅವ್ರಿಗೆ ತಿಳಿ ಹೇಳ್ರಿ, 18 ಆದಮೇಲೆ ಏನು ಕಾನೂನುಬದ್ಧವಾಗಿ ನೀವು ಪರವಾನಗಿ ಪಡ್ಕೊಂಡು ಚಲಾಯಿಸ್ರಂತ ನೀವು ಹೇಳಿ ಸರ್. ಅದೊಂದು ಓಕೆ, ಥ್ಯಾಂಕ್ ಯು ಸರ್. ಬೀಟ್ ನಂಬರ್ ಏನು ಬರ್ತದೆ ಸರ್? ಯಾವ ಸರ್? ಸರಸ್ವತಿ ಅಂತ ಹೇಳ್ತಾರೆ. ಬೀಟ್ ನಂಬರ್ ಏನು ಬರ್ತದೆ? ನಮ್ದು ವಿದ್ಯಾನಗರ ಐತಿ 10 ಇದು ಒಂದು ಮಾಡ್ಕೊಂಡ್ರೆ 25,000 ದಂಡ ಹಾಕ್ತಾರೆ ಯಾರಿಗೆ, ಗಾಡಿ ಮಾಲಕರಿಗೆ. ಅದ್ರಾಗ ಮತ್ತೆ ಟ್ರಿಬಲ್ ರೈಡಿಂಗ್ ಹೋಗ್ತಾರೆ, ಅದು ಇನ್ನೂ ಜಾಸ್ತಿ ಇದೆ. ಈ ಬೆಳಗ್ಗೆ ಟ್ಯೂಷನ್ಗೆ ಸರ್ ಲಕ್ಷ್ಮೀ ಫಾರ್ಮುಲಾ ಮದ್ಯಪಾನ ಮಾಡಿ ₹100 ಕಡಿಮೆ ಆಗಲ್ಲ. 5 ಗಂಟೆಗೆ ಬೆಳಗ್ಗೆ ಹುಡುಗರು ಮತ್ತೆ ತಗೊಂಡು ಹೋಗ್ತಾರೆ. ಅದೇ ಒಂದು ದೊಡ್ಡ. ಈಗ ನಿಮಗೆ ಅಪರಾಧಗಳು ಎಲ್ಲೇ ಕಂಡು ಬಂದ್ರು ಒಂದು ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ ಸರ್ಕಾರದಿಂದ. ಎಲ್ಲ ವ್ಯವಸ್ಥೆನೂ ನಿಮ್ಮ ಕೂತಲ್ಲೇ ನಿಂತಲ್ಲೇ ನಿಮ್ಮ ಮನೆ ಬಾಗಿಲಿಗೆ ಬರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದನ್ನ ನೀವು ಉಪಯೋಗಿಸ್ಕೊಳ್ರಿ. ಯಾಕೆಂದ್ರೆ ಸರ್ಕಾರ ಕೊಡ್ತಕ್ಕಂಥದ್ದು ನಿಮ್ಮ ಹಣದಿಂದ, ನಿಮ್ಮ ಇದರಿಂದ, ನಿಮ್ಮ ಸೌಕರ್ಯ ನೀವು ತಗೋಬೇಕು. ಯಾಕಂತಂದ್ರೆ ಇವತ್ತು ಗೌರ್ಮೆಂಟ್ ಹಾಸ್ಪಿಟಲ್ ಆಗಲಿ, ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಕ್ಕೆ ಆಗಲಿ ಅಂತ ನೀವು 112 ಕಾಲ್ ಮಾಡಿದ್ರೆ ಸಾಕು. ನಿಮಗೆ ಆಸ್ಪತ್ರೆ ವ್ಯವಸ್ಥೆ ಇದೆ, ನಿಮಗೆ ಪೊಲೀಸ್ ವ್ಯವಸ್ಥೆ ಇದೆ, ನಿಮಗೆ ಇನ್ನೂ ಇತರೆ ವ್ಯವಸ್ಥೆ ಎಲ್ಲವನ್ನೂ ಒದಗಿಸ್ತಾರೆ. ಅದಕ್ಕೋಸ್ಕರ ಆದಷ್ಟು 112 ಯೂಸ್ ಮಾಡಿದ್ರೆ ಅದು ನಿಮಗೆ ವಿತಿನ್ 10 ಮಿನಿಟ್ಸ್ ಅಲ್ಲಿ ಈ ಸಿಟಿ ಲೆವೆಲ್ ಅಲ್ಲಿ ಸಿಗ್ತದೆ. ಹೊರಗಡೆ ರೂರಲ್ ಲಿಮಿಟ್ಸ್ ಆದ್ರೆ 20 ನಿಮಿಷದಲ್ಲಿ ನಿಮಗೆ ಬಂದು ರೀಚ್ ಮಾಡ್ಕೊತಾರೆ. ಅಲ್ಲಿ ಬಂದ್ಬಿಟ್ಟು ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ. ಆದಷ್ಟು ಅದನ್ನ 112 ನೀವು ಬಳಸ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.